ಈಗ ಸರ್ಕಾರ ದ್ವೇಷ ಭಾಷಣವನ್ನ ನಿಷೇಧ ಮಾಡ್ಲಿಕ್ಕೆ ಹೊರಟಿದೆ, ಹೊಸ ಕಾನೂನು ತರ್ತಾ ಇದೆ. ಬಟ್ ಅವರದೇ ಪಕ್ಷದ ಶಾಸಕರು, ಇನ್ಫ್ಯಾಕ್ಟ್ ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಹಂಗೆ ಕೇಸ್ ಹಾಕೋಂಗಿದ್ರೆ ಮೊದಲು ಭರತ್ ರೆಡ್ಡಿ ಅವ್ರ ವಿರುದ್ಧ ಹಾಕಬೇಕಾಗತ್ತೆ, ದ್ವೇಷ ರಾಜಕಾರಣ ಮಾಡ್ತಿರುವವ್ರ ವಿರುದ್ಧ ಹಾಕಬೇಕಾಗತ್ತೆ ಅಂತ ಹೇಳಿ. ನಾನು ನೇರವಾಗಿ ಕೇಳ್ತೀನಿ ಜನಾರ್ದನ್ ರೆಡ್ಡಿ ಅವರೇ, ಹಾಗಾದ್ರೆ ಬಿಜೆಪಿ ಇನ್ಕ್ಲೂಡಿಂಗ್ ನೀವು ಇಷ್ಟು ದಿನ ಹಾಗಾದ್ರೆ ಕ್ಲೀನ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ ಬಳ್ಳಾರಿಯಲ್ಲಿ? ದ್ವೇಷ ರಾಜಕಾರಣ ಬಿಜೆಪಿ ಕಡೆಯಿಂದ ಆಗೇ ಇಲ್ವಾ ಬಳ್ಳಾರಿ ಪ್ಲಸ್ ರಾಜ್ಯದ ಯಾವುದೇ ಭಾಗದಲ್ಲಿ? ನಾನು ಒಂದೇ ಒಂದು ವಿಷಯ, ನಿಮಗೆ ಮೀಡಿಯಾಗೆ RTA ಇದೆ. ನಾನು 40 ತಿಂಗಳು ಇಲ್ಲಿ ಮಂತ್ರಿಯಾಗಿದ್ದಾಗ, ನನ್ನ ಸಹೋದರ ಶ್ರೀರಾಮುಲು ಮಂತ್ರಿಗಳಾಗಿದ್ದಾಗ RTA ಆ್ಯಕ್ಟಲ್ಲಿ ಇದೇ ದೊಡ್ಡ ದೊಡ್ಡ ಕುಟುಂಬಗಳು ಯಾರಾದರೂ ಕೂಡ ಏನೇ ಆದರೂ ಬಳ್ಳಾರಿಯಲ್ಲಿ ಶಾಂತಿ ಅಭಿವೃದ್ಧಿ ಇತ್ತಾ ಅಥವಾ ಈ ರೀತಿ ಘಟನೆಗಳು ನಡೆದಿತ್ತ ಅನ್ನೋದು ನೀವೇ RTA ಮೂಲಕ ತಿಳ್ಕೊಂಡು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅವತ್ತು ನಾನು ಬಂದು ನಿಮಗೆ ನನ್ನ ಬಗ್ಗೆ ಏನಾದರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ರೆ ಕೂಡ ನಾನು ಮಾತಾಡ್ತೀನಿ. ಮರ್ಡರ್ಗಳನ್ನು ಮಾಡಿಸ್ಬಿಟ್ಟಿದ್ದೀರಿ ಅಂತ ಕೂಡ ಆರೋಪ ಮಾಡಿದ್ದಾರೆ ಮತ್ತೆ ಇನ್ನೊಂದು ಭರತ್ ವಿಷಯ, ರೆಡ್ಡಿ ಅವರು. ಹೆಣ್ಮಕ್ಳು ಇವತ್ತೇನು ಹಾಕಿದ್ದಾರೆ. ದ್ವೇಷ ಭಾಷಣದ ಬಗ್ಗೆ ಭರತ್ ರೆಡ್ಡಿ ಅವರು ಗೆದ್ದ ದಿನ ಅನೇಕ ಹೆಣ್ಮಕ್ಳು ಬಳ್ಳಾರಿ ಕಾನೂನು ತಗೊಂಡು ಬಂದಿದ್ದೆ, ಜೈಲಿಗೆ ಶುಭಾಶಯ ಹೇಳಿದ್ರಂತೆ. ಇನ್ಮೇಲಾದ್ರೂ ರಾಕ್ಷಸರ ವರ್ತನೆ ಮುಗಿಯುತ್ತೆ ಅಂತ ಹೇಳಿ ಭರತ್ ರೆಡ್ಡಿ ಅವ್ರ ಮುಂದೆ ಅನೇಕ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರಂತೆ. ನೋಡಿಮ್ಮ, ಒಬ್ಬ ರಾಕ್ಷಸನ ಬಾಯಲ್ಲಿ ಈ ಥರ ಮಾತುಗಳು ಬರುತ್ತೆ ಅಂತಂದರೆ ಅದು ನೀವು ಬಳ್ಳಾರಿ ಪಬ್ಲಿಕ್ನ, ನೀವು ನಿಮ್ಮ ರಿಪೋರ್ಟರ್ಸ್ನ ಇಟ್ಟು ಇಡೀ ಸಿಟಿಯಲ್ಲಿ ಸ್ಲಮ್ ಏರಿಯಾದಿಂದ ಹಿಡಿದು ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ನೀವು ಒಂದು ಒಳ್ಳೆ ಪ್ರೋಗ್ರಾಮ್, ನೀವು ಒಂದು ಇನ್ವೆಸ್ಟಿಗೇಟಿವ್ ಪ್ರೋಗ್ರಾಮ್ ಮಾಡಿ ನೀವು ಅದು ಪಬ್ಲಿಕ್ ಹೇಳಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಲ್ಲ.